ಹಾಯ್ ಫ್ರೆಂಡ್ಸ್, ನಮ್ಮ ಬ್ಯಾಕ್ಯಾರ್ಡಲ್ಲಿ ಮೆಂತ್ಯ ಸೊಪ್ಪು ಬಿಟ್ಟಿತ್ತು. ಹಾಗಾಗಿ ಮೆಂತ್ಯ ಚಪಾತಿ ಮಾಡೋಣ ಅಂದ್ಬಿಟ್ಟು ಅದನ್ನು ಕುಯ್ಕೊಂಡು ಚೆನ್ನಾಗಿ ಒಂದು 4-5 ಸತಿ ವಾಶ್ ಮಾಡಿಬಿಟ್ಟು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಉಪ್ಪು, ಖಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಮೊಸರು ಹಾಕಿ ಗೋಧಿ ಹಿಟ್ಟೊಟ್ಟಿಗೆ ಕಲಿಸ್ಬಿಟ್ಟು ಚಪಾತಿ ಹಿಟ್ಟನ್ನ ನಾನು ರೆಡಿ ಮಾಡಿಕೊಂಡೆ. ನಂತರ ಮನೆಯಲ್ಲಿ ಮೂಲಂಗಿ ಜಾಸ್ತಿ ಇತ್ತು. ನನಗೆ ಮೂಲಂಗಿ ಸಾಂಬಾರು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಸೊ ಅಮ್ಮ ಹೇಳಿದ್ರು ಕ್ವಿಕ್ಕಾಗಿ ಪಲ್ಯ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ಮೂಲಂಗಿನ ಚೆನ್ನಾಗಿ ತುರ್ಕೊಂಡ್ಬಿಟ್ಟು ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಈಸಿ ಒಗ್ಗರಣೆ. ಸಾಸಿವೆ, ಜೀರಿಗೆ, ಹಿಂಗು, ಕಡಲೆಬೇಳೆ ಹಾಕಬೇಕು, ಟೇಸ್ಟಿಯಾಗಿರುತ್ತೆ. ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಉಪ್ಪು, ಅರಿಶಿನದ ಪುಡಿ ಹಾಕಿಬಿಟ್ಟು ತುರ್ಕೊಂಡಿರೋ ಮೂಲಂಗಿನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ, ಓಪನ್ ಆಗಿಟ್ಟೆ ಫ್ರೈ ಮಾಡಿ, ಸೊ ದ್ಯಾಟ್ ಅದೆಲ್ಲ ವಾಸನೆ ಎಲ್ಲ ಹೋಗುತ್ತೆ. ಸೊ ಅದಾದ ನಂತರ ನಮ್ಮ ಪಲ್ಯ ರೆಡಿ. ಇದನ್ನು ಹೀಗೆ ಬೇಕಿದ್ರೂ ತಿನ್ಬೋದು, ಇಲ್ಲಾಂದರೆ ಮೊಸರೊಟ್ಟಿಗೆ ಕಲ್ಸ್ಕೊಂಡು ತಿಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇವತ್ತಿನ ಡಿನ್ನರ್ಗೆ ಚಪಾತಿ, ಮೂಲಂಗಿ ಪಲ್ಯ ಮತ್ತು ಚೆನ್ನಾಗಿ ಕರಿ ಮಾಡಿದ್ದೆ. ಥ್ಯಾಂಕ್ ಯು. ಬಾಯ್.